ಹಾಯ್ ಹಲೋ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಏನು ವ್ಲಾಗಪ್ಪ ಅಂದರೆ ನಮ್ಮ ಈಗ ಮೊಹರಮ್ ಅಂತೂ ಮುಗೀತು. ಮೊಹರಮ್ ಮುಗಿದ ಮೇಲೆ ನಮ್ಮೂರಲ್ಲಿ ಕವಡೆ ಪೀರ್ ಅಂತಂದು ಆಚರಣೆ ಮಾಡ್ತಾರೆ. ಅದು ಕವಡೆ ಪೀರ್ ಅಂದರೆ ಏನಂತ ನನಗೂ ಗೊತ್ತಿಲ್ಲ ಮಾಹಿತಿ. ಈ ಮೊಹರಮ್ ಅಂದರೆ ಗೊತ್ತು, ಮೊಹರಮ್ ಬಗ್ಗೆ ಇತಿಹಾಸ ನೋಡಿದರೆ ಎಲ್ಲ ಗೊತ್ತು ನಮಗೆ. ಮೊಹರಮ್ ಬಗ್ಗೆ ಯೂಟ್ಯೂಬಲ್ಲಿ ವೀಡಿಯೋಸ್ ಆಗಿರ್ಬೋದು, ಅದ್ರ ಬಗ್ಗೆ ಮಾಹಿತಿ ಕೂಡ ಐತಿ. ಆದರೆ ಇದು ಕವಡೆ ಪೀರ್ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ನನಗಂತ್ರ. ಅದ್ರ ಬಗ್ಗೆನೂ ಏನು ನೋಡಿಲ್ಲ, ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿಲ್ಲ. ಈಗ ನಮ್ಮವ್ನ ಕೇಳೋದು, ನಮ್ಮವ್ಗೆ ಗೊತ್ತಿರ್ಬೋದು ಏನೋ ಕವಡೆ ಪೀರ್ ಅಂದ್ರೆ ಏನು? ಕವಡೆ ಪೀರ್ ಅಂದ್ರೆ ಇವ್ರು ಮೊನ್ನೆ ಹೋದ್ರಲ್ಲ ಅವ್ರಿಗಿನ್ನ ದೊಡ್ಡವ್ರಿಗೆ. ಅವ್ರಿಗಿನ್ನ ದೊಡ್ಡವ್ರನೇ? ಏನು ಇವ್ರದ್ದು ಇತಿಹಾಸ? ಇವ್ರದ್ದು ಇತಿಹಾಸ ಏನಾದ್ರು ಮತ್ತೆ ಅವ್ರ ಮಂದಿಗೆ ಗೊತ್ತಿರುತ್ತೆ, ನಮಗೇನು ಗೊತ್ತಿಲ್ಲ. ಹೌದಾ? ಅಂಥವೆಲ್ಲ ಮಾಹಿತಿ ಗೊತ್ತಿಲ್ಲ. ಸುಮ್ಮನೆ ದೇವ್ರು ಕುಂದಿರ್ತಾವ, ದೇವ್ರು ಸಕ್ರೆ ಒಸ್ತಾರ, ಮಾದ್ಲಿ ಮಾಡಿ ಒಸ್ತವೆ, ಅಷ್ಟೇ ಗೊತ್ತು. ಒಟ್ಟು ಏನು ಆಚರಣೆ ಮಾಡ್ತಾರೆ, ಆಚರಣೆ ಮಾಡ್ಬೇಕು. ಓಕೆ ಫ್ರೆಂಡ್ಸ್, ಈಗ ನಾವು ದೇವ್ರು ಕುಂದಿರ್ತಾವಲ್ಲ, ಈಗ ಅಲ್ಲಿ ಹೋಗಿ ಬರಂಬ್ರು ನೋಡಂಬ್ರು. ಅಲ್ಲಿ ಯಾವ ಥರ ಸೇಮ್ ಮೊಹರಮ್ ಹೆಂಗೆ ಆಚರಣೆ ಮಾಡ್ತಾರೆ ಹಂಗೆ ಸೇಮ್ ಆಚರಣೆ ಮಾಡ್ತಾರೆ. ಇದನ್ನ ನೋಡಮ್ಮ ಯಾವ ಥರ ಅಲ್ಲಿ ಐತೆ ಅಂತಂದು ಹೋಗಿ ನೋಡಂಬ್ರಿ. ಈಗ ನಮ್ಮ ಮಾಯಿರಂತೂ ರೆಡಿ. ಎಲ್ಲಿ ಗಂಟೆ ವೈರ ಜೇಜಿ ತಾಕ ಏನು ಮಾಡ್ಬೇಕು ಈಗ ಹೋಗಿ ಅಲ್ಲಿ? ಹಾಂ, ಊರಾಗ ಕ್ಯಾಮ್ರಾ ಹಿಡ್ಕೊಂಡು ಫಸ್ಟ್ ಟೈಮ್ ಅಂಟೀನಿ. ನಡ್ಕಂತ ಅದು ಗಾಡಿ ಮೇಲೆ ತಗೊಂಡು ಹೋಗಿನಿ, ನಡ್ಕಂತ ಹೋಗಿಲ್ಲ. ನೋಡೋಣ. ಏಯ್ ನಾನು ನಿನ್ನೆ ಹೋಗಿದ್ದೆ ಅಲ್ಲೇ ದೇವ್ರ ಹತ್ರ. ಎಲ್ಲ ರೆಡಿ ಆಗೈತಿ. ಅದು ಅಲೆ ಕುಣಿ ತೊಡ್ಯಾರ, ಮತ್ತು ದೇವ್ರೂ ಕುಂತಾವ. ನೋಡಿ ಸ್ಪೆಷಲ್ ಏನಂದ್ರೆ ಈಗ ಈ ಜಾತ್ರೆಗ ಇದು ಒಂಥರ ದೊಡ್ಡ ಜಾತ್ರೆನ ಆಗುತ್ತಾ. ಇಲ್ಲೆಲ್ಲ ಹುಡ್ರಿಗೆ ಆಡೋಕ್ಕೆ ಜಂಪಿಂಗು ಮತ್ತು ಜೋಕಾಲಿ ನೋಡ್ಬೋದು ನೀವು ಏನೆಲ್ಲ ಬಂದವು ಅಂತಂದು. ಬ್ರೇಕ್ ಡ್ಯಾನ್ಸು ಮತ್ತು ದೊಡ್ಡ ಜೋಕಾಲಿ, ಸಣ್ಣ ಜೋಕಾಲಿ. ಹಾಂ, ವಿಡಿಯೋ ಆಗಲಿದೆ. ರಾಜ ಹುಲಿದು ಏನು ಮಾಡ್ಬೇಕಣ್ಣ? ರಾಜ ಹುಲಿದೇನು ಫಿಲ್ಮ್ ಮಾಡ ಜಂಪಿಂಗ್ ಎಲ್ಲ ಬಂದವ. ಹುಡ್ರು ಆಗಲಿ ಅಡ್ವಾನ್ಸ್. ಈಗ ಇವರು ನಮ್ಮ ಮರ್ಷ ಹಾಕಿಲ್ಲ, ನಮ್ಮ ಮಾಯಿರಂತೂ ಒಂದು ತಿಂಗಳಿದ್ದನ ಜಂಪಿಂಗ್ ಆಡಕ್ಕೆ ನಿಂತ್ಬಿಟ್ರಳ. ಮತ್ತು ಒಂದು ತಿಂಗಳನ ಆಯ್ರ ಜಂಪಿಂಗ್ ಆಡಕ್ಕೆ. ನೋಡಿ ಈ ಥರ ದೊಡ್ಡ ದೊಡ್ಡ ಜೋಕಲೆಲ್ಲ ಬಂದವ. ನಮ್ಮ ಐರನ್ ಅಂಗನವಾಡಿ ಇಲ್ಲೇ ಐತೆ. ಐರಾ ಅಂಗನವಾಡಿ ಬಿಟ್ಟು ಬಂದ್ಬಿಡ್ತೀನಿ ಬಾ. ಸಾಕ ನೀಗ? ಏನಮ್ಮ ಆರಾಮದೆಯಾ? ಆರಾಮದಿ ನೋಡು. ಹಾಂ ಹಾಂ, ಲಾಗ್ ಮಾಡಕತ್ತೀನಿ. ಬರ್ತಿತ್ತಾಗ ನೀನು? 55 ಸರ್. ಹಾಂ, ಈಗ ಮೊಹರಮ್ ಅಂತೂ ಮುಗೀತಿ ಅದಿಲ್ಲ. ಮೊಹರಮ್ ಮುಗಿದ ಮೇಲೆ ಈಗ ಇಲ್ಲಿ ಕವಡೆ ಪೀರ್ ಅಂತ ಕುಂದ್ರಿಸ್ಯಾರ. ಈ ಕವಡೆ ಪೀರ್ ಬಗ್ಗೆ ನನಗೆ ಇತಿಹಾಸ ಗೊತ್ತಿಲ್ಲ. ಅಲ್ಲ, ನನಗೇನು ಗೊತ್ತಿಲ್ಲ. ಈಗ ಮೊಹರಮ್ ಅಂದ್ರೆ ಅದ್ರ ಬಗ್ಗೆ ಎಲ್ಲ ಇತಿಹಾಸ ಐತಿ, ಯೂಟ್ಯೂಬ್ನಾಗ ನೋಡಿದ್ರು ಬರುತ್ತಾ. ಕವಡೆ ಪೀರಂದು ಇತಿಹಾಸ ಗೊತ್ತಿಲ್ಲ, ಅದಕ್ಕೆ ಸೇಮ್ ಅದು ಮೊಹರಮ್ ಹೆಂಗೆ ಮಾಡ್ತಾರೆ ಇದನ್ನು ಹಂಗೆ ಮಾಡ್ತಾರೆ. ಇದೊಂದು ಬೇಸ್ ನೋಡು, ತಲೆ ಓಡಿಸಪ್ಪ. ನಮಗೆ ಗೊತ್ತಿಲ್ಲ, ಸುಮ್ಮನೆ ಮಾಡಾಕತ್ತಾರ, ನಾವು ನೋಡಕತ್ತೀವಿ ಅಷ್ಟೇ. ಇಷ್ಟು ವರ್ಷ ಯಾರು ಗೊತ್ತಿಲ್ಲ, ಹಿರಿಯರು ಮಾಡ್ಕೊಂತ ಬಂದಾರ, ನಾವು ಹಂಗೆ ಹೊಂಟ್ಬಿಟ್ಟಿವಿ ಆಟ. ಈಗ ಯಾರು ಹಿರಿಯರಿಗೆ ಗೊತ್ತಿರ್ತಾನೆ ಕೇಳ್ಬೇಕಂತ ಈಗ ಬಂದರೆ ನಾನು ನೋಡೋಣ ಫ್ರೆಂಡ್ಸ್. ಮುಂದೆ ನಾವು ಚಿಕ್ಕವರಿದ್ದಾಗಂತೂ ಅಲ್ಲೇ ಅಂದ್ರೆ ಅದ್ರ ರೌಂಡ್ ಸುತ್ತಾರೆ, ಅದು ಅಲ್ಲೇ ದೇವರು ಸುತ್ತಾರೆ ಅದು. ಮತ್ತು ಕೆಂಡ ಹಾಕಿರ್ತಾರೆ, ಕೆಂಡದಾಗಂತೂ ಓಡಾಡೋದು ಅಂದ್ರೆ 6 ವರ್ಷದ ಮೇಲೆ. ಇನ್ನು ಕೆಂಡಿದ್ದಾಗ ನಾವು ಓಡಾಡ್ತಿದ್ದಿಲ್ಲ. ಆ ಲೈಫ್ ಹೋಗ್ಬಿಡುತ್ತೆ ಈಗ ನಮ್ಮದು.
ಇವಾಗ ಏನಿದ್ರು ಸುಮ್ಮನೆ ನೋಡೋದು ಅಷ್ಟ. ಇವಾಗ ಹುಡ್ರು ಮಾಡೋದನ್ನ ಇವಾಗ ನಾವು ದೊಡ್ಡರಾದ್ಮೇಲೆ ಏನು ಮಾಡೋಕ್ಕಾಗಲ್ಲ. ನೋಡೋಣ ಬನ್ನಿ, ಹತ್ರ ಬಂದೀವಿ ಇವಾಗ. ನೋಡ್ರಿ ಇನ್ನ ಅಲ್ಲೇ ಹೋದ ತೆಗಿಯೋದ್ರಾಗ ಅದಾವ. ಇನ್ನೂ ತೆಗ್ದಿಲ್ಲ ಅಲ್ಲೇ ತೆಗಿಯಕತ್ತಾರ. ಹಾಂ ಬನ್ನಿ. ನೋಡಿ ಹಿಂಗ ನಾವು ಸಣ್ಣರಿಂದ ಹಿಂಗ ರೌಂಡ್ ಹೊಡಿತಿದ್ವಿ. ಇವಾಗ ಹೊಡ್ಯಾಕಿಲ್ಲ ಚಾನ್ಸ್, ನೋಡಕ್ ಆಟ ಇವಾಗ. ಆಡೋಗಲ್ಲ ಐರಾ. ಅವಾಗೆಲ್ಲ ಈ ಥರ ಆಡ್ತಿದ್ವಿ ನಾವು. ಹಾಂ ಕುಣಿ ಕುಣಿ. ನಾವು ಹುಡ್ರು ತೆಗೆದ್ರಾಗದವ. ಅದು ಏನು ಕಾಣಕ್ ಬಿಡ್ರಿ. ಇದೇ ನೋಡಿ ಕವಡೆ ಪೀರ. ಎಲ್ಲ ರೆಡಿ ಆಗೈತಲ್ಲ. ನನಗೆ ಗೊತ್ತಿಲ್ಲ, ಅದಕ್ಕೆ ಈಗ ತಿಳ್ಕೊಬೇಕಂತ ನಾನು. ಸೆಲ್ಫಿ ಎರಡು ಬರ್ತಾವೆ. ಇನ್ನೂ ಎಲ್ಲ ರೆಡಿ ಮಾಡಕತ್ತಲ್ಲ. ಇದರ ಇತಿಹಾಸದ ಬಗ್ಗೆ ಇದ್ರ ಬಗ್ಗೆ ಇತಿಹಾಸ ಗೊತ್ತಿಲ್ಲ ಅನ್ನೋರು ಅದರ. ಇದ್ರ ಬಗ್ಗೆ ಇತಿಹಾಸ ಗೊತ್ತಿರೋರು ಭಾಳ ಕಡಿಮೆ. ಯಾರು ಗೊತ್ತಿಲ್ಲ ಇದ್ರ ಬಗ್ಗೆ ಮಾಹಿತಿ. ಅದೇ ಮಾರು ಬಿಟ್ಟೆ ಈ ಕವಡೆ ಕರ್ಕೊಂಡು ಅಂತ ಗೊತ್ತಿಲ್ಲ. ನಮ್ಗೆ ಗೊತ್ತಿರೋದೇ ಇವರಿಗೆ ಗೊತ್ತಿರೋದು. ಅವರು ಪೂಜಾರಿಗಳು ಬರ್ತಾರ, ಅವ್ರಿಗಾದ್ರೆ ಇದ್ರ ಬಗ್ಗೆ ಮಾಹಿತಿ ಗೊತ್ತಿರುತ್ತೆ. ಅವರಿಲ್ಲ ಇಲ್ಲಿ ಈಗ. ಅಲ್ಲಿ ಒಂದು ಬಿತ್ತು ನೋಡಿ. ಕಾಣ್ತಿರ್ ಹೋಗಲಿ, ರೌಂಡ್ ಹೊಡಿ ಹೋಗ್ರು. ನಾನು ಬರ್ತೀನಿ ಹೋಗಿ ರೌಂಡ್ ಹೊಡ್ಯಾಕ. ಕಾಣಾಗಲ್ಲ ಈಗ ವಿಡಿಯೋದಾಗ ಅಷ್ಟ, ಫೋನ್ಯಾಗ ಆಟ ಕಾಣತದೆ. ಹಾಂ ಓಡ್ರಾ ಓಡ್ರಾ. ಫ್ರೆಂಡ್ಸ್, ನಮ್ಮ ಮೈರ ಕೆಳಗೆ ಇಳಿದ್ಬಿಟ್ಟಾಳ. ಅಲ್ಲಿ ನೋಡ್ಗ ಮೇಲೆ ಹತ್ತದಾಗಲ್ತ. ಹಲೋ ಹಾಯ್. ಇವತ್ತು ಕುಸ್ತಿ ನಾವು ಚಿಕ್ಕರಿದ್ದಾಗಂತೂ ಈ ಥರ ರೌಂಡ್ ಫುಲ್ ಹೊಡಿತಿದ್ವಿ. ಇವಾಗಂತೂ ಅದು ಆಗಲಾರ ಕೆಲಸ. ಇನ್ನು ಯಾರು ತೆಗಿತೀರ ನೀವು?
ಇನ್ನು ಯಾವ್ದಕ್ಕೆ ಉಳಿಸ್ಯಾರ? ಯಾರು ದೊಡ್ಡವ್ರು ಉಳಿಸ್ಯಾರ? ಇದನ್ನೆಲ್ಲ ತೆಗ್ದಿರೋದು ನೀವು? ಗುದ್ಲಿ ಹಾಕಿದ್ಮ್ಯಾಗ ನೀವೇ ತೆಗ್ದಿರ ನೋಟ. ಅವಾಗ ನಾವು ಸಣ್ಣರಿದ್ದಾಗ ಇದನ್ನ ನಮ್ಮ ಮುಟ್ಕೊಡಿಸ್ತಿದ್ದಿಲ್ಲ ಯಾರು, ಅವರೆಲ್ಲ ದೊಡ್ಡರ ತೆಗಿತಿದ್ರು ಪೂಜೆ ಮಾಡಿ. ನಮ್ದು ಏನಿಲ್ಲ, ಅವರೆಲ್ಲ ತೆಗೆದೋದ್ಮೇಲೆ ಇದ್ರಾಗ ಹಿಂಗೆ ರೌಂಡ್ ಹೊಡ್ತಿದ್ವಿ. ಈಗ ಇದು ವಿಡಿಯೋ ಮಾಡ್ಕೊಂಡು ಬಂದಿರೋ ಕಾರಣನ ಈಗ ಈ ದೇವ್ರ ಬಗ್ಗೆ ಇತಿಹಾಸ ಗೊತ್ತಿಲ್ಲದವ್ರು ಭಾಳ ಮಂದಿ ಇದೀವಿ. ನಮಗೂ ಗೊತ್ತಿಲ್ಲ, ಮತ್ತು ಈಗ ನಿಮಗೆ ಗೊತ್ತೈತಾ? ಗೊತ್ತಿಲ್ಲದವ್ರು ಭಾಳ ಮಂದಿ ಇದೀವಲ್ಲ, ಹಂಗಾಗಿ ಒಟ್ಟ ಇದು ಹಬ್ಬ ಅಂದ್ರೆ ಬರೀ ಕುಣಿಯ ಅಲ್ಲೇ ಆಡೋದು, ಮಸ್ತಿ ಮಾಡೋದು, ಮಜಾ ಮಾಡೋದು. ಈ ದೇವ್ರ ಬಗ್ಗೆ ಇತಿಹಾಸ ಗೊತ್ತಿಲ್ಲದವ್ರು ಜಾಸ್ತಿ ಅದಾರ ಜನ. ಅದಕ್ಕೆ ಸ್ವಲ್ಪ ಇವರು ಪೂಜೆ ಮಾಡೋರ ಬಗ್ಗೆ ತಿಳ್ಕೊಂಡ್ರೆ ಗೊತ್ತಾಗುತ್ತಂತ, ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಅವ್ರಿಗೆ ಯಾವ್ದು ಗೊತ್ತಾಯ್ತಲ್ಲ, ಎಲ್ಲ ಗೊತ್ತಾಯ್ತಲ್ಲ. ಒಟ್ಟ ದೇವ್ರು ಅನ್ನೋದು ಅಷ್ಟೇ ಗೊತ್ತು ಎಲ್ಲರಿಗೆ. ನಮಗೆ ದೇವ್ರ ಬಗ್ಗೆ ಇತಿಹಾಸ ಗೊತ್ತಿಲ್ಲ. ಒಬ್ಬರು ಹಿರಿಯರು ಬಂದಾರ, ಅವ್ರಿಗೆ ಮಾಹಿತಿ ಗೊತ್ತಿದೆ ಅಂತ ಹೇಳಕತ್ತಾರ, ಅವ್ರನ್ನ ಕೇಳಮ್ಮ ಇವಾಗ. ಈಗ ಮೊಹರಂ ಬಗ್ಗೆ ಎಲ್ಲ ಗೊತ್ತು ರೀ ನಮಗೆ. ಮೊಹರಂ ಬಗ್ಗೆ ಎಲ್ಲ ಮಾಹಿತಿ ಗೊತ್ತೈತಿ. ಈ ಕವಡೆ ಪೀರ್ ಬಗ್ಗೆ ನಮಗೆ ಮಾಹಿತಿ ಗೊತ್ತಿಲ್ಲ. ಅದು ಇದ್ರದ್ದು ಇತಿಹಾಸ ಫಸ್ಟಿಗೆ ನಮ್ಮ ಅತ್ತಿಯವರು ಒಂದು ಪಡಗದ ಮೇಲೆ ಮುಚ್ಚೋದು ಒಂದು ನಾಗರಾವಿ ಎಡಿದ್ದಂಗಿತ್ತು. ಅದನ್ನ ಕಟ್ ಮಾಡಿ ಸುಮ್ಕೆ ಹುಡುಗರು ಆಡ್ತಾ ದೇವರು ಕುಂದ್ರಿಸಿದ ಮೇಲೆ ಅದೇನಾಯ್ತು, ನಮ್ಮ ಮನೆಗೆ ಪೆಟೇರಿ ಇರೋದು ಅದು. ಆಮೇಲೆ ಏನು ಮಾಡಿದರು, ದೈದವರು ಪೆಟ್ಟಿಗೆ ತಗೊಂಡು ಹೋಗಿ ಚೌಡಿ ಕಟ್ಟಿ ಅಂತ ಇದೆ, ಅಲ್ಲಿ ಕುಂದ್ರಿಸಿದರು. ಅಲ್ಲಿ 4-5 ವರ್ಷ ಕುಂದ್ರಿಸಿದರು. ಮತ್ತು 1 ವರ್ಷ ಬಂದ್ ಮಾಡಿದರು. ಆಮೇಲೆ ಮತ್ತು ಚಾಲು ಮಾಡಿ ಆಮೇಲೆ ಊರು ಕಿತ್ತಿದಾಗ ಅಲ್ಲಿ ಕರೆಕಲ್ಲು ಅಲ್ಲಿ ಬಂದು ಒಂದು 4-5 ವರ್ಷ ಅಲ್ಲಿ ಕುಂದಿರಿಸಿದ್ರು. ಆಮೇಲೆ ಇಲ್ಲಿ ಬಂದ ಮೇಲೆ ಎಲ್ಲ ಮನೆಗಳು ಆದಮೇಲೆ ಆಮೇಲೆ ಮಸೂದಿ ಮಾಡಿ ಇಲ್ಲಿ ಮೊದಲ ಪೆಟೇರಿ ನಮ್ಮ ಮನೇಲಿದ್ದಾನೆ ಹೋಗ್ತಿತ್ತು. ಆಮೇಲೆ ಈ ಮಸೀದಿ ಮಾಡಿದ್ರಿಂದ ಮಸೀದಿಗೆ ಈಗ ಸರ್ವಧರ್ಮಕ್ಕ ಒಂದು ಜವಾಬ್ದಾರಿ ಆಯ್ತು. ಈಗ ಇದು ಕವಡೆ ಪೀರ್ ಅಂದ್ರೆ ಈಗ ಇಬ್ಬರು ಅದಾರ ಇಲ್ಲಿ. ಅವ್ರ ಇಬ್ಬರು ಹೆಸರೇನು ಬೇರೆ ಐತೆ? ಇಲ್ಲ, ಒಂದೇ ಹೆಸರು. ಇದನ್ನ ಕೊಡಿಪೀರ ಅಂತಂದು ಹೆಸರು. ಈಗ ನಮ್ಮ ದೊಡ್ಡೊಬ್ಬ ಅವತ್ತಲ್ರಿ, ಅವ್ರು ತಾತನವ್ರು ಅಂತ ಹೇಳ್ತಾರೆ. ಇವರು ಅವ್ರ ತಾತನವ್ರು ಇವ್ರು ಅಂತ ಹೇಳ್ತಾರೆ. ಅದು ಯಾರು ನಾವು ಕೇಳಿ ತಾತೋ ಹೆಣ್ಣು ತಾತ ಅರ್ಥ ಇಲ್ಲ. ಒಟ್ಟ ಈಗ ಅವ್ರ ಮೊಹರಂ ಮುಗಿದ್ಮೇಲೆ ಇವ್ರು ಅವ್ರ ತಾತನವ್ರು ಇವ್ರದ್ದು ಹಬ್ಬ ಮಾಡ್ತಾರೆ. ಕೊಪ್ಪಳದಾಗ ದೊಡ್ಡ ಆಚರಣೆ ಮಾಡ್ತಾರೆ. ಮಸೀದಿ ಆದಲ್ಲಿದ್ದ ನಾವು ಮಸೀದಿಗೆ ಮನೆ ಸಣ್ಣ ಮನೆ ಆಗ್ಬಿಟ್ಟು ಪೆಟೇರಿ ಇಡಕ್ಕೆ ಜಾಗ ಇಲ್ಲ. ಹೌದು. ಆಮೇಲೆ ಸಣ್ಣದು ಒಂದು ಗುಣೆ ಮಾಡಿದ್ರು, ಅದ್ರಾಗೆ ಇಡಂಗೆ ಮಾಡಿದ್ರು. ಆಮೇಲೆ ಅದು ಬೆಳೀತಾ ಇದು ಮಸೀದಿನೇ ಆಯ್ತು. ಈಗ ಎಲ್ಲ ಪೆಟೇರಿ ಒಳಗೆ ನೋಡ್ರಲ್ಲ ಫ್ರೆಂಡ್ಸ್, ಅವರಿಗೆ ಹಿರಿಯರಿಗೆ ಗೊತ್ತಿರೋ ಮಾಹಿತಿ ಹೇಳಿದ್ದಾರೆ. ಇವಾಗ ನಿಮಗೆಲ್ಲ ಅರ್ಥ ಆಗಿದೆ ಅನಿಸುತ್ತೆ. ಕವಡೆ ಪೀರ್ ಹಬ್ಬ ಆಚರಣೆ ಮಾಡೋಕ್ಕೆ ಇದೇ ಕಾರಣ ನೋಡಿ. ಗೊತ್ತಿರೋ ಮಾಹಿತಿ ಹೇಳಿದ್ದಾರೆ ಅವರು. ಸ್ವಲ್ಪ ಕ್ಲಾರಿಟಿ ಬಂತು ಅನಿಸುತ್ತಾ ಈ ದೇವ್ರ ಬಗ್ಗೆ. ಇವಾಗ ಮನೆಗೆ ಹೋಗಮ್ಮ. ನಮ್ಮ ಮೈರ ಫುಲ್ಲು ಕಿರಿಕಿರಿ ಮಾಡೋಕತ್ತಿರ್ತಾಳ. ಇಲ್ಲ ಬರ್ತಿರ್ಲೇ ನೀವು, ನಿಮ್ಮನ್ನ ಮೊದಲು ಹಾಕ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಕವಡೆ ಪೀರ್ ಹಬ್ಬ ಯಾಕೆ ಆಚರಣೆ ಮಾಡ್ತಾರಂತಂದು ನಿಮಗೆ ಸ್ವಲ್ಪ ಮಾಹಿತಿ ಗೊತ್ತಾಗಿದೆ ಅಂದ್ಕೊತೀನಿ. ನನಗೂ ಗೊತ್ತಿದ್ದಿಲ್ಲ. ಅವರು ಹಿರಿಯರು ಹೇಳಿದ ಮೇಲೆ ನನಗೇನು ಸ್ವಲ್ಪ ಮಾಹಿತಿ ಗೊತ್ತಾಯ್ತು. ಈಗ ಮೊಹರಂ ಮುಗಿದ್ಮೇಲೆ ಆ ಮೊಹರಮ್ಮರ ತಾತನವ್ರು ಅಂತಿವ್ರು ಕವಡೆ ಪೀರ. ಇಷ್ಟಂತೂ ಮಾಹಿತಿ ಎಲ್ರಿಗೂ ಈ ಮಾಹಿತಿ ಇಷ್ಟ ಆಗಿದೆ ಅಂದ್ಕೊತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.